ಮಾವ ಮನೆ ಹೆಂಗಿದೆ ಉದ್ದಾರ ತರ ಯಾರಾಗಿರ್ಬೋದು ಎಲ್ಲ ಒಳ್ಳೇದು. ಕ್ಲಿಯರ್ ಆಯಿತು, 4th ಸೆಮ್ ಕ್ಲಿಯರ್ ಆಯಿತು, 5th ಸೆಮ್ ಕ್ಲಿಯರ್ ಆಯಿತು. ಇದು ಅಷ್ಟೇ, ಇನ್ನೂ ಐತೆ. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಗ್ರ್ಯಾಜುಯೇಷನ್ ಡೇಗೆ ರೆಡಿಯಾಗಿದ್ದಾಯಿತು. ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ನಮ್ಮ ಅತ್ತೆ ರೆಡಿ ಮಾಡಿದ್ದು ನಮ್ಮ ಅತ್ತೆ ಮೇಕಪ್, ಸ್ಯಾರಿ ಎಲ್ಲ ನಮ್ಮ ಅತ್ತೆನೇ ಉಡ್ಸಿದ್ದು. ಆಯ್ ಬಾಯ್ ಅತ್ತೆ, ಹೋಗಿ ಬರ್ತೀನಿ. ಬಾಯ್ ಬಾಯ್. ನಮ್ಮ ಮಮ್ಮಿನೂ ರೆಡಿಯಾಗಿದ್ದಾರೆ. ಸರಿ, ನಮ್ಮ ಮಾವ ಮನೆ ಹೆಂಗಿದೆ ಈಗ ನಮ್ಮ ತಾತಕ್ಕೆ ತೋರಿಸ್ತೀನಿ, ನೋಡ್ಕೊಳ್ಳಿ ನಾವು ರೆಡಿಯಾಗಿರೋದು. ನಮ್ಮ ತಾತ ಯಾವಾಗ ಮಲ್ಕೊಂಡೋಗಿರ್ತಾರೆ. ಓಹೋ, ಹೆಂಗಿದ್ದೀವಿ? ಇದೇನು ವಿಡಿಯೋ ಮಾಡ್ತಾ ಇದ್ದೀನಿ ಕಾಲೇಜ್ ಹತ್ರ. ಗ್ರ್ಯಾಜುಯೇಷನ್ ಡೇ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಸೊ ಕಾಲೇಜಲ್ಲಿ ಸಿಗ್ತೀನಿ, ಬಾಯ್. ಫೈನಲಿ ವಿ ಆರ್ ಹಿಯರ್. ವೆಲ್ಕಮ್ ಬ್ಯಾಕ್ ಟು IIBS. 2018-19 ನಾನು ಫಸ್ಟ್ ಈ ಕಾಲೇಜಿಗೆ ಬಂದಿದ್ದು, ಅದು ನಮ್ಮ ಅಪ್ಪ ಜೊತೆ. ಇವತ್ತು ನಾನು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ, ತುಂಬ ಅಂದರೆ ತುಂಬ. ಅವರು ಇರಬೇಕಿತ್ತು ಅಂತ. ಓಕೆ, ಫೇತ್ ಏನು ಮಾಡೋಕ್ಕಾಗಲ್ಲ. ಕಾಲೇಜಲ್ಲಿ ನಾನು 6th ಸೆಮ್ ಇರಬೇಕಾದ್ರೆ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೆ. ಈ ಥರ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಿಲ್ಲ. ಬಿಕಾಸ್ ಆವಾಗ ತುಂಬ ಪ್ರೆಷರ್ ಇತ್ತು. ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ಸು, ಇಂಟರ್ನಲ್ಸು, ಎಕ್ಸಾಮ್ಸು ಅಂತ ತುಂಬ ಪ್ರೆಷರ್ ಇತ್ತು, ಮಾಡೋಕ್ಕಾಗಿಲ್ಲ. ಇನಿಷಿಯಲ್ ಡೇಸ್ ವೀಡಿಯೋಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ಪೋಸ್ಟ್ ಮಾಡ್ತೀನಿ. ಸೊ ನೀವು ಆ ಕ್ಲಿಪ್ಪಿಂಗ್ಸ್ನ ನೋಡ್ಬೋದು ಇವಾಗ. ಯೂನಿಫಾರ್ಮ್. ಸೊ ಲಾಸ್ಟ್ 4th ಸೆಮ್ಸಿಂದ ನಾನು ಸುಷ್ಮಾ ಎಷ್ಟು ಕ್ಲೋಸ್ ಆದ್ರಿ ಅಂದರೆ, ಲೈಕ್ ನಾಟ್ ಶೇರಿಂಗ್ ಅವರ್ ಫ್ಯಾಮಿಲಿ ಮ್ಯಾಟರ್ಸ್ ಆರ್ ಇನ್ನೊಬ್ಬರ ಬಗ್ಗೆ ಮಾತಾಡೋದಲ್ಲ, ಓದೋ ವಿಷಯದಲ್ಲೇ ತುಂಬ ಕ್ಲೋಸ್ ಆಗಿ ಹೋಗ್ಬಿಟ್ರಿ. ಎಲ್ಲಾದರೂ ಕುತ್ಕೊಳೋದು ಓದೋದು, ಎಲ್ಲಾದರೂ ಕುತ್ಕೊಳೋದು ಓದೋದು. ಆ ಗ್ಯಾಪಲ್ಲಿ ಬೋರ್ ಆದರೆ ಮತ್ತೆ ಮಾತಾಡೋದು, ಅಷ್ಟೇ ಆಗಿತ್ತು ಜೀವನ. ಸೊ ಇದೇ ಆ ಕ್ಲಿಪ್ಪಿಂಗ್ಸ್ ನೋಡಿ. ಹೇಳ್ತೀನಿ ಮ್ಯಾಮ್. 4 ಮಾರ್ಕ್ಸಾ ಮ್ಯಾಮ್? 8 ಮಾರ್ಕ್ಸ್ ಕ್ವೆಶ್ಚನ್ ಹೇಳ್ತಾರ ನಾವು. ಅಡಿ ಅಶೋಕ್ ನಿಂಗೆ ಓದ್ಕೊಳ್ರಿ ನೀವೇ ಆಪ್ಷನ್. ಸರಿ ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್. ಆಯ್ತು ರೀ, ಕಾಲೇಜಿಗೆ ಬಂದ್ವಿ. ಕಾಲೇಜಿಗೆ ಅಂತ ಕ್ಲಾಸಿಗೆ ಬಂದವರು 4 ಕ್ಲಾಸ್ ತಗೊಂಡು ವಾಪಸ್ ಕಳಿಸ್ತಾರೆ. ಅದಕ್ಕೆ ಈ ವಿಡಿಯೋಸ್ ಬಂದು 2021 ಅನಿಸುತ್ತೆ. ಒನ್ ಆಫ್ ದ ಬೆಸ್ಟ್ ಗ್ಯಾಂಗ್. ತುಂಬಾ ಮೆಮೊರೀಸ್ ಮಾಡಿದ್ರಿ ಆವಾಗಲೇ. ಸೊ ಆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಇವಾಗ. ಐ ಆಮ್ ಸೋ ಗ್ಲಾಡ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಬ್ಯಾಚ್ ಆ್ಯಂಡ್ ಆಲ್ ಮೆಮೊರೀಸ್ ಆಫ್ ದಿಸ್ ಬ್ಯಾಚ್ ಆರ್ ದ ಬೆಸ್ಟ್ ಮೆಮೊರೀಸ್ ಆಫ್ ಮೈ ಲೈಫ್. ಮೇ ಯುವರ್ ಫ್ಯೂಚರ್ ಫೀಲ್ಡ್ ವಿತ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್. ಥ್ಯಾಂಕ್ ಯು. ಈಗ ಆ್ಯಕ್ಚುಯಲ್ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಕಾಲೇಜ್ ಒಳಗಡೆ ಹೋಗೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫೈನ್. 5-6 ಮಂತ್ಸ್ಗೆ ಕಾಲೇಜ್ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಆದರೂ ಏನೋ ಒಂಥರ ಸ್ಪೆಷಲ್ ಫೀಲಿಂಗ್, ನಮ್ಮ ಮನೆಗೆ ಬರ್ತಿದ್ದೀರೇನೋ ಅಂತ. ಮೀಟ್ ಮೈ ಫ್ರೆಂಡ್ ಸುಷ್ಮಾ. ಬ್ಲೂ ಅವಳಿಗೆ ಯಾವಾಗಲೂ ಸ್ಟ್ರೈಟ್ನಿಂದೇ ಚಿಂಚೆ. ನಮ್ಮ ಲಿಫ್ಟ್ ಇದೆಲ್ಲ ಚೇಂಜ್ ಮಾಡಿಬಿಟ್ಟು ಕಾಲೇಜೇ ಫುಲ್ಲು ಚೇಂಜ್. ಹಾಯ್, ಇದು ಮೇಘನಾ. ಹಾಯ್ ಮೇಘನಾ. ಹಾಯ್, ಮೀಟ್ ಮೈ ಫ್ರೆಂಡ್ ಸುನಿಲ್. ಹಾಯ್, ಐ ಆಮ್ ಸುನಿಲ್. ಡಿಗ್ರಿ ಲೈಫ್ ಬಗ್ಗೆ ಹೇಳಿ ಸುನಿಲ್. ಡಿಗ್ರಿ ಲೈಫ್ ಫುಲ್ಲು ವರ್ಸ್ಟು. ಹೆಂಗಿದೆ ಅಂದರೆ, ಯಾಕಾದ್ರೂ ಬೀಸ ತಗೊಂಬಿಟ್ನು. ಬರೀ ಕಾಲೇಜ್ ಬಂದಿದ್ದು ಗೊತ್ತಿತ್ತೆ ಹೊರತು ಏನು ಮಾಡಿದೆ, ಏನು ಮಟ್ಟದ ಏನಾದ್ರು ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಏನು ಪ್ಲಾನ್ಸ್? BCA ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತೆ. MC ಅಂದರೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತೆ. ಇದರಿಂದ ಯಾರ್ಯಾರು ಉದ್ಧಾರ ಆಗ್ತಾರೆ, ಯಾರ್ಯಾರು ಹಾಳಾಗ್ತಾರೆ ಅಂತ ಗೊತ್ತಿಲ್ಲ. ನಾವು ಏನು ಕಿತ್ತು ಗುಡ್ಡೆ ಹಾಕಿದ್ರು ನಮ್ಗೆ ಸ್ಟಾರ್ಟಿಂಗ್ ಸಿಗೋದು 20,000 ರೂಪಾಯಿ ಸಂಬಳ. ಅದಾದ್ಮೇಲೆ ಇಂಟೆನ್ಸಿವು, ಆಳು ಮೂಳು, ಕೆಮ್ಮಣ್ಣು ಗುಂಡಿ ಎಲ್ಲ ಸೇರಿ ಒಂದು 25,000 ರೂಪಾಯಿ ಕೊಡ್ತಾರೆ. ಇದನ್ನು ನಾವು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಮಿನಿಮಮ್ ಒಂದು 5 ವರ್ಷ ಬೇಕೇ ಬೇಕು. ಏನು ಮಚ್ಚ? ಥ್ಯಾಂಕ್ ಯು, ಬಾಯ್. ಮೀಟ್ ಮೈ ಫ್ರೆಂಡ್ ಮೇಘನಾ. ಸೊ ಇವಳಿಗೆ ನನಗೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, 4th ಸೆಮ್ ಕನೆಕ್ಷನ್ನೇ ಇರಲಿಲ್ಲ. ಬಿಕಾಸ್ ನಾನು ಸೆಕೆಂಡ್ ಸೆಮ್ಗೆ ಮತ್ತು ಫಸ್ಟ್ ಸೆಮ್ಗೆ ಅಷ್ಟೇ ಬಂದಿದ್ದು. 4th ಸೆಮ್ಮು, 3rd ಸೆಮ್ ಬಂದಿರಲಿಲ್ಲ. ಅಲ್ಲಿವರೆಗೂ ಮಾತಾಡ್ಸೇ ಇಲ್ಲ. ನಾನು ಸೈಲೆಂಟು, ಇವಳು ಸೈಲೆಂಟು. ಈ ಹುಡುಗಿ ಯಾಕೆ ಮಾತಾಡಲ್ಲ ಅಂತ ನಾನು ಯಾಕೆ ಮಾತಾಡಲ್ಲ ಅಂತ ಇವಳು ಸುಮ್ಮನೆ ಇದ್ಲು. ಆಮೇಲೆ ಯಾವಾಗ ನನಗೆ ಎಲ್ಲರ ಜೊತೆ ಕಟ್ ಅಂತ ಆಯಿತು, ನನಗೆ ಇವಳ ಜೊತೆ ಸುಮ್ಮನೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಅರ್ಥ ಆಯಿತು ಎಷ್ಟು ಸೈಲೆಂಟ್ ಇದ್ದಾಳೋ ಅಷ್ಟೇ ಇನ್ನೋಸೆಂಟು, ತುಂಬ ಒಳ್ಳೆಯಳು, ಒಬ್ಬರ ಬಗ್ಗೆ ಮಾತಾಡಲ್ಲ. ಆ್ಯಂಡ್
ಅವಳದೇನಾಯಿತು ಅವಳು ಅಷ್ಟೇ ನೋಡ್ಕೊತಾಳೆ. ಒಬ್ಬರ ಬಗ್ಗೆ ಇಲ್ಲಿವರೆಗೂ ನಾನು ಕೇಳೇ ಇಲ್ಲ ಅಂತ ಅಂದ್ಕೊಳ್ಳಿ. ಮನಸ್ಸಲ್ಲಿ ಇಟ್ಕೊತಾಳೆ, ಏನೇ ಗೊತ್ತಿದ್ರೂ ಸುತ್ತಮುತ್ತ ನಡೆಯೋದನ್ನು ಮನಸ್ಸಲ್ಲಿ ಇಟ್ಕೊತಾಳೆ. ಬೇರೆಯವ್ರ ಹತ್ರ ಹಿಂಗಂತೆ ಹಂಗಂತೆ ಅಂತ ಏನು ಮಾತಾಡೋದಕ್ಕೆ ಹೋಗಲ್ಲ. ಇಲ್ಲಿ ನೆಕ್ಸ್ಟು ಎಲ್ಲ ಬರೋ ಮುಂದೆ ಎಜುಕೇಷನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮದುವೆ ಆಗಿರ್ಬೋದು ಎಲ್ಲ ಒಳ್ಳೇದಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದೀನಿ. ಮಾತಾಡು. ಹಾಯ್ ಫ್ರೆಂಡ್ಸ್, ದೀಕ್ಷಿತಾ ಅಂದರೆ ಅವಳು ಸ್ವಲ್ಪ ಕ್ಯಾರೆಕ್ಟರ್ ತುಂಬ ಒಳ್ಳೆಯದು. ದೆನ್ ಔಟ್ ಆಗಿದ್ರು ಬಟ್ ಅವ್ರು ಯಾವಾಗ ಅವ್ರು ಕನೆಕ್ಟ್ ಆಗ್ತಾಳೋ ಅಂದರೆ ಆ ಒಂದು ವ್ಯಕ್ತಿಗೆ ಅವ್ರು ಕೇಳದೇ ಇದ್ರು ಅವ್ರಿಗೆ ಹೆಲ್ಪ್ ಮಾಡ್ತಾಳೆ. ಅಂದರೆ ಏನೇ ಆಗಲಿ ಅವರು ಪ್ರಾಬ್ಲಮ್ ಆಗಿದ್ರು ಅವ್ರಿಗೆ ಹೋಗಿ ಹೆಲ್ಪ್ ಮಾಡ್ತಾಳೆ. ಆಮೇಲೆ ಅವಳಿಗೆ ಒಂದು ಸ್ವಲ್ಪ ನಾಲೆಡ್ಜ್ ತುಂಬ ಇದೆ, ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂತಾಳೆ ಕಂಪೇರ್ ಟು ನಮಗೆಲ್ಲರಿಗೂ. ಅಂದರೆ ನಮ್ಮ ಕ್ಲಾಸಲ್ಲಿ ಎಲ್ಲರಿಗೂ ನಾಲೆಡ್ಜ್ ಇದ್ದರು, ಬಟ್ ಅದು ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದಕ್ಕೂ ಗೊತ್ತಿರಲ್ಲ. ಬಟ್ ಅವಳು ಆ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಅದ್ರ ಜೊತೆ ಸಪ್ರೇಟಾಗಿ ಕೋರ್ಸ್ ಮಾಡಿಕೊಂಡು ಅವಳೊಂದು ಜಾಬ್ ಮಾಡಿಕೊಂಡು ಅವ್ರ ಮನೆಗೊಂದು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗ್ತೈತೆ ಅವ್ರಿಗೂ ಕೂಡ. ಈ ಥರ ನಾವು ಒಂದು ಸ್ವಲ್ಪ ಕಲಿಬೇಕು. ನೋಡೋಣ, ನಾವು ಏನಾಗುತ್ತಾ ಗೊತ್ತಿಲ್ಲ. ಸೊ ಕಮ್ ಲೆಟ್ಸ್ ಗೋ. ಹೆಂಗಿದ್ದೀರಾ ಅಂಕಲ್? ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀಯಾ? ಎಲ್ಲರೂ ಚೆನ್ನಾಗಿದ್ದೀವಿ. ಈ ರೂಮಲ್ಲಂತೂ ಎಷ್ಟು ಮೆಮೊರೀಸ್ ಇದೆಯೋ ನನಗೆ. ನನ್ನ ಪ್ಲೇಸ್ ಎಲ್ಲಿತ್ತು ಅಂತಂದರೆ, ನಾನು ನನ್ನ ಫ್ರೆಂಡ್ ಜಯ ಮೇ ಬಿ ಇಲ್ಲಿ ಕುತ್ಕೊಳ್ತಾ ಇದ್ರಿ ಅಂತ ಅನಿಸುತ್ತೆ. ಸರ್ ಇಲ್ಲಿ ನಿಂತ್ಕೊಂಡ್ರು ಅಂದರೆ ನಾವೆಲ್ಲ ಅಲ್ಲಿ ಕುತ್ಕೊಂಡಿರ್ತಾಯಿದ್ರಿ. ಜಾಸ್ತಿ ಅಸೈನ್ಮೆಂಟ್ ಕೊಡ್ತಾಯಿದ್ದಿದ್ದಂದರೆ ಆ ಸರ್ರೆ. ನಾವು ಅಸೈನ್ಮೆಂಟ್ಸ್ ಎಲ್ಲ ಸರಿಯಾಗಿ ಮಾಡ್ತಾ ಇರಲಿಲ್ಲ. ನೋಟ್ ಆಗಿಬಿಡ್ತೀರಿ, ಸರ್ ನೆನ್ಪು ಮಾಡ್ಕೊಂಡ್ಬಿಡ್ತಾರೇನೋ ಅಂತ ಅಂದ್ಬಿಟ್ಟು ಎಷ್ಟು ಭಯ ಬಿದ್ದಿದ್ದೀರೋ. ವಿ ಮಿಸ್ ಯು ಬಸವರಾಜ್ ಸರ್. ನಾನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಆ ಸರ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಹಾಗಾಗಿ ಟಚ್ಚಲ್ಲಿ ಇರ್ತಾರೆ ಒಂದು ಸ್ವಲ್ಪ. ನೆಕ್ಸ್ಟ್ ಡಿ ಕೆ ಮ್ಯಾಮ್ನು ಮಿಸ್ ಮಾಡ್ಕೊತಾ ಇದ್ದೀನಿ, ದಿವ್ಯಾ ಮ್ಯಾಮ್ ಮಿಸ್ ಮಾಡ್ಕೊತಾ ಇದ್ದೀನಿ, ಸುಷ್ಮಾ ಮ್ಯಾಮ್ ಅಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಅವರು. ಡಿಗ್ರಿ ಲೈಫ್ ಇವಾಗ ನೆನೆಸ್ಕೊಂಡ್ರೆ ತುಂಬಾ ಖುಷಿಯಾಗತ್ತೆ. ಸೊ ಮತ್ತೆ ಈ ಟೈಮ್ ಬರೋಲ್ಲ. ನಾನು ಮತ್ತೆ ಕಾಲೇಜ್ಗೆ ಹೋಗ್ತೀನಿ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಐ ಮಿಸ್ ಮೈ ಡಿಗ್ರಿ ಲೈಫ್. ಡಿಗ್ರಿ ಲೈಫಲ್ಲಿ ಇರಬೇಕಾದ್ರೆ ಆ ವ್ಯಾಲ್ಯೂನೇ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಡಿಗ್ರಿ ಲೈಫ್ ಮುಗಿಯುತ್ತೋ, ಯಾವಾಗ ಈ ಕಾಲೇಜಿಂದ ಕಾಲ ಆಚೆ ಇಟ್ಬಿಡ್ತೀರೋ ಅಂತಂದ್ಬಿಟ್ಟು ಆಸೆ ಪಡ್ತಾಯಿದ್ದೆ. ಲಿಟ್ರಲಿ ನಾನು 1 ಮಂತ್ ಇದೆ ಅಷ್ಟೇ ಕಾಲೇಜ್ ಬರೋದಕ್ಕೆ. ಆಗಲೂ ಅಷ್ಟೇ, ಯಾವಾಗ ಮುಗಿಯುತ್ತೋ ನಾನು ಮನೆಗೆ ಹೋಗಬೇಕು ಅಂತ. ಬಟ್ ಇವಾಗ ಮಿಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಕಾಲೇಜ್ ಲೈಫಲ್ಲಿ ಸಿಗೋ ಬ್ರೇಕ್ ನಮ್ಮ ಲೈಫಲ್ಲಿ ಮತ್ತೆ ಯಾವತ್ತೂ ಸಿಕ್ಕಲ್ಲ. ಇವಾಗ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಲ್ಲ, ಇವಾಗ ಗೊತ್ತಾಗುತ್ತೆ. ಫುಡ್, ರೆಸ್ಟ್ ರೂಮ್, ಏನೇ ಬೇಕಂದ್ರೂ ಟೈಮಿಂಗ್ಸ್. ಹಂಗೆ ಕೆಲಸದ ಲೈಫ್ಗೂ ಡಿಗ್ರಿ ಲೈಫ್ಗೂ ವ್ಯತ್ಯಾಸ. ಸುಷ್ಮಾನು ಇದೇ ಕ್ಲಾಸಲ್ಲಿ ಫ್ರೆಂಡ್ ಆಗಿದ್ದು, ಕರೆಕ್ಟಾ? ನಾನು ಆ್ಯಕ್ಚುಲಿ ಏನಂದರೆ ನಾನು ಅಲ್ಲಿ ಆ ಬೆಂಚಲ್ಲಿ ಕುತ್ಕೊತಾ ಇದ್ದೆ. ಸ್ವಲ್ಪ ಬ್ರೇಕ್ ಆದಮೇಲೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ಸೇ ಆಗಿರಲಿ ಏನೇ ಆಗಲಿ, ಬ್ರೇಕ್ ಆದಮೇಲೆ ನನಗೆ ಮೂಡ್ ಆಫ್ ಆಗೋಯ್ತು ಅಲ್ಲಿ. ಸೊ ನಾನು ಅದಕ್ಕೆ ಇಲ್ಲಿ ಬಂದೆ. ಫಸ್ಟ್ ಬೆಂಚ್ ಲೈಫಲ್ಲಿ, ಫಸ್ಟ್ ಟೈಮು ಕಾಲೇಜ್ ಲೈಫಲ್ಲಿ ಇಲ್ಲಿಗೆ ಬಂದು ಕುತ್ಕೊಂಡೆ. ಇವಳು ನಮ್ಮ ಮಮ್ಮಿಗೆ ಒಂದು ಪ್ರಾಮಿಸ್ ಮಾಡಿದ್ಲು, ಆಂಟಿ ನೀವೇನು ತಲೆ ಕೆಡ್ಸ್ಕೊಂಬೇಡಿ, ಇವಳು ಡಿಗ್ರಿ ನಾನು ಹೆಂಗೋ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅದು ನಾನು ಅಂದ್ಕೊಂಡೆ, ನಾನು ಓದಬೇಕಾಗಿರೋದು ಇವಳು ಹೆಂಗೆ ಕಂಪ್ಲೀಟ್ ಮಾಡ್ಕೊಳ್ತಾಳೆ, ಇವಳೇನು ಎಕ್ಸಾಮ್ ಒಂದು ಬರೀತಾಳ ಅಂತ ಅಂದ್ಕೊಂಡೆ. ಬಟ್ 4th ಸೆಮ್ 5th ಸೆಮ್ 6th ಸೆಮ್ಮಲ್ಲಿ ನನಗೇನು ಹೆಲ್ಪ್ ಮಾಡೋಷ್ಟು ಅವಶ್ಯಕತೆಯೇ ಇರಲಿಲ್ಲ. 3rd ಸೆಮ್ಮಲ್ಲಿ ನನಗೆ ಆ್ಯಕ್ಚುಲಿ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು, ಯಾರಾದರೂ ನನಗೆ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡೋರು. ಇವಳು ನನ್ನ ಲೈಫಿಗೆ ಬಂದರು. 3rd ಸೆಮ್ ಕ್ಲಿಯರ್ ಆಯಿತು, 4th ಸೆಮ್ ಕ್ಲಿಯರ್ ಆಯಿತು, 5th ಸೆಮ್ ಕ್ಲಿಯರ್ ಆಯಿತು, 6th ಸೆಮ್ ಕ್ಲಿಯರ್ ಆಯಿತು, ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಯಿತು. ಈಗ ಗ್ರ್ಯಾಜುಯೇಷನ್ ಡೇ ದಿನ ಫುಲ್ ಗ್ರ್ಯಾಜುಯೇಟ್ ಆಗಿ ಡಿಗ್ರಿ ಸರ್ಟಿಫಿಕೇಟ್ ಇಸ್ಕೊತಾ ಇದ್ದೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಹರ್. ಸೊ ನನ್ನ ಬಗ್ಗೆ ಹೇಳು. ಏನಿಲ್ಲ, ನಮ್ಮದೇನಿಲ್ಲ. ಅವಳು ಕಷ್ಟಪಟ್ಟಿದ್ಗೆ ಆಗಿದ್ದು. ಅವಳ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ, ಯಾಕಂದರೆ ಮತ್ತಲ್ಲಿ ವರ್ಣಿಸೋಕ್ಕಾಗಲ್ಲ ಅವಳ ಗುಣನ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಬರಲಿ. ಅವಳು ನನ್ನ ಕಷ್ಟನ ಅವಳ ಜೊತೆ ಹಂಚ್ಕೊತಾ ಇದ್ದೆ, ಅವಳ ಕಷ್ಟ ನನ್ನ ಹಂಚ್ಕೊತಾ ಇದ್ದೆ. ಏನಾಗಲ್ಲ, ನಿನ್ನ ಕೈಲಿ ಆಗುತ್ತೆ, ಮಾಡು, ಲೈಫಲ್ಲಿ ಬೆಳಿಬೇಕು. ಈ ಕಾಲದಲ್ಲಿ ಇದ್ದಿದ್ರೇ ಜನ ನಮ್ಮ ಹಿಂದೆ ಇರ್ತಾರೆ, ಇಲ್ಲಾಂದರೆ ಏನಕ್ಕೂ ಇವ್ರ ಪ್ರಯೋಜನಕ್ಕಿಲ್ಲ, ಇವರಿಂದ ನಮಗೇನು ಆಗಬೇಕಾಗಿಲ್ಲ ಅನ್ನೋದನ್ನು ಕೇರ್ಲೆಸ್ ಮಾಡ್ತಾರೆ. ಒಂದಿನ ಆ ಸಿಚುವೇಶನ್, ಆ ಒಂದು ಕ್ಷಣ ನಮ್ಮ ಲೈಫಲ್ಲಿ ಬರುತ್ತೆ. ನಾವು ಮುಂದೆ ಚೆನ್ನಾಗಿ ಬೆಳಿತೀವಿ. ಗ್ರ್ಯಾಜುಯೇಷನ್ ಡೇ ಮುಗಿಸ್ಕೊಂಡು ಮುಂದೆ ಫ್ಯೂಚರ್ಗೆ ಕಾಲಿಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ದೀಕ್ಷಾ, ಫಾರ್ ಯು ಆಲ್ಸೋ. ಥ್ಯಾಂಕ್ ಯು. ಇವಳು ಅಷ್ಟೇ ಯಾವಾಗಲೂ ಲೈಫಲ್ಲಿ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ. ಇವಳಿಗೆ ಯಾವುದೇ ರೀತಿ ಕಷ್ಟ ಇರ್ಬೋದು, ನಾನು ಇವಳು ಲೈಫಲ್ಲಿ ಇರ್ತೀನಿ. ಫೈನಲಿ ಗ್ರ್ಯಾಜುಯೇಷನ್ ಡ್ರೆಸ್ ಸಿಕ್ತು ನನಗೆ. ನಮ್ಮಮ್ಮ ಮುಖದಲ್ಲಿ ನೋಡಿ ಎಷ್ಟು ಖುಷಿ ಇದೆ, ಅವ್ರು ಎಷ್ಟು ಪ್ರೌಡಾಗಿ ಇದನ್ನು ಹಾಕ್ತಿದ್ದಾರೆ ನನಗೆ. ಈ ಖುಷಿಗೋಸ್ಕರ ನನ್ನ ಪೇರೆಂಟ್ಸ್ ತುಂಬಾ ವೆಯ್ಟ್ ಮಾಡಿದ್ರು. ಫೈನಲಿ ದಿಸ್ ಈಸ್ ಅವರ್ BCA ಬ್ಯಾಚ್. ನೋಡಿ ಎಲ್ಲ ಗ್ರ್ಯಾಜುಯೇಷನ್ ಡ್ರೆಸ್ ಕೋಡ್ ಹಾಕ್ಕೊಂಡು ಎಷ್ಟು ಮುದ್ದಾಗಿ ಏನು ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಆಲ್. ಈ ದಿನದ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ನಿಜ ತುಂಬಾ ಅಳು ಬರುತ್ತೆ.
ಸ್ವಲ್ಪ ಜನ ರಿಲೇಟಿವ್ಸ್ ಆಗಿರ್ಬೋದು, ಇಲ್ಲಾಂದರೆ ನಾನು ಅವ್ರನ್ನ ಲೆಕ್ಕಕ್ಕೆ ಇಟ್ಟಿರಲ್ಲ ಅವರಾಗಿರ್ಬೋದು. ಏನಂತ ಅಂತಂದರೆ ಡಿಮೋಟಿವೇಟ್ ಮಾಡೋದು. ಡಿಗ್ರಿ ಮಾಡಿ ಏನೋ ಬೆಳ್ದೋಗ್ಬಿಡ್ತೀರಿ ಅಂತ ಊರಿನೋ ಏನೋ ಗೊತ್ತಿಲ್ಲ. ಆಗ ನನಗೆ ಎಷ್ಟು ಡಿಮೋಟಿವೇಟ್ ಮಾಡಿದ್ದಾರೆ ಅಂದರೆ ಡಿಗ್ರಿ ಏನಕ್ಕೆ ಮಾಡಬೇಕು ಅಂತ. ಈಗಲೂ ಅಷ್ಟೇ ಅವ್ರ ಬಾಯಲ್ಲಿ ಬರೋದು ಡಿಗ್ರಿ ಏನಕ್ಕೆ, ಡಿಗ್ರಿ ಮಾಡಿ ಎಷ್ಟು ಓದ್ತಾ ಇರ್ತಾರೆ ಅದೇ ಮಾತಾಡ್ತಾರೆ. ಸೊ ಅಂಥವ್ರಿಗೆಲ್ಲ ನಾನು ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಯಾರೋ ಥರ್ಡ್ ಪರ್ಸನ್ ನನ್ನ ಬಗ್ಗೆ ಮಾತಾಡ್ತಾರೆ, ಕಮೆಂಟ್ ಪಾಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನೇನು ಡಿಗ್ರಿ ಮಾಡಿಲ್ಲ. ನಮ್ಮ ಅಪ್ಪಗೋಸ್ಕರ ನಾನು ಮಾಡಿರೋದು. ಅವರು ನನಗೆ ಇಷ್ಟು ಸಂಬಳ ತೊಗೊಂಬಾ ಸೆಕೆಂಡ್ PUCಗೆ ಕೆಲ್ಸಕ್ಕೆ ಹೋಗು ಅಂತ ನನಗೇನು ಫೋರ್ಸ್ ಮಾಡಿಲ್ಲ. ಅವ್ರು ಜಸ್ಟ್ ಕೇಳಿದ್ದು ನೀನು ಗ್ರ್ಯಾಜುಯೇಟ್ ಆಗಬೇಕು ಅಂತಂದ್ಬಿಟ್ಟು ಕೇಳಿದ್ರು. ಸೊ ನಾನು ಈ ಡೇನ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ, ನನ್ನ ಪೇರೆಂಟ್ಸ್ಗೆ. ನನ್ನ ಬಗ್ಗೆ ಯಾರೆಲ್ಲ ಏನೇನು ಮಾತಾಡಿದ್ರೋ ಅವರು ರೆಡ್ ಚಿಲ್ಲಿನೇ ತಿಂದಿರ್ತಾರೋ ಇಲ್ಲ ಗ್ರೀನ್ ಚಿಲ್ಲಿ ತಿಂದಿರ್ತಾರೋ ನನಗಂತೂ ಗೊತ್ತಿಲ್ಲ. ಇನ್ನು ಕೆಲವು ಜನ ಫ್ರೆಂಡ್ಸು ಜೊತೇಲಿದ್ದಾಗ ನಮ್ಮೋರೆ, ನಗ್ನಗ್ತಾ ಗುಮ್ಮೋರೆ ಅಂತ ಗುಮ್ಮಿಸ್ಕೊಂಡಿರೋದಕ್ಕೇನು ಬೇಜಾರಿಲ್ಲ. ಗುಮ್ಮಿಸ್ಕೊಂಡು ನಾನು ಯಾವ ಥರ ಇದ್ದೀನಿ, ನೀವು ಯಾವ ಥರ ಇದ್ದೀರಿ ಅಂತ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಸೊ ಲೆಟ್ ಸ್ಟಾಪ್ ನೆಗೆಟಿವಿಟಿ. ಇವಾಗ ನಮ್ಮ ಸುಷ್ಮಾ ಅವ್ರು ಹಾಡು ಹೇಳ್ತಿದ್ದಾರೆ, ಬನ್ನಿ ಕೇಳೋಣ. ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಡೇ ಹೇಗಿತ್ತು ಅಂತಂದ್ಬಿಟ್ಟು ನೀವೇ ನೋಡಿ. The graduating class of 2024 of Business Studies, The International Institute of Business Studies, we commit to these principles carrying the torch of our institution of our institution with pride and purpose. Congratulations, you all are now graduates. Thank you, sir. Dikshita, as we come to the end of this memorable day, let us stand united in respect and pride as we sing our national anthem. ಸೊ ಇದಕ್ಕೋಸ್ಕರ ಎಷ್ಟು ವೆಯ್ಟ್ ಮಾಡಿದ್ನೋ ಏನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು, ಡಿಗ್ರಿ ಲೈಫ್ ಕಂಪ್ಲೀಟ್ ಆಯಿತು, ರಿಸಲ್ಟ್ಸಲ್ಲಿ ಪಾಸ್ ಆಯಿತು. ಸೊ ನಮ್ಮ ಮಮ್ಮಿಗೆ ಎಷ್ಟು ಖುಷಿ ಅಂತ ಅಂದ್ಬಿಟ್ಟು ಕೇಳೋಣ. ತುಂಬ ಖುಷಿ ಆಗ್ತಾಯಿದೆ. ಇವಳು ಎಷ್ಟು ಸಾಧನೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಸಾಧನೆ ಮಾಡಿದ್ದಾಳೆ. ಮಗಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ನಮ್ಮಪ್ಪ ನಮ್ಮಮ್ಮ ಕನಸಾಗಿತ್ತು. ನಾನು ಆ್ಯಕ್ಚುಲಿ ಡಿಗ್ರಿ ಕಂಪ್ಲೀಟ್ ಮಾಡಲ್ಲ ಅಂತಲೇ ಅಂದ್ಕೊಂಡಿದ್ದು. ಬಿಕಾಸ್ ನನ್ನ ಲೈಫಲ್ಲಿ ನಾನು ಫೇಸ್ ಮಾಡಿದಂಥ ಸಿಚುವೇಶನ್ನ ತಿಳ್ಕೊಂಡ್ರೆ ಈಗಲೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಜನರು ಕೈ ಬಿಟ್ಟರು, ಇಲ್ಲ ಅಂದರೆ ನನಗೆ ಯಾರು ಕ್ಲೋಸ್ ಅವ್ರ ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ ಅಂತಾರಲ್ಲ, ಹಾಗೆ ದೇವ್ರ ಕೈ ಬಿಟ್ಟಿಲ್ಲ. ನಾನು ಡಿಗ್ರಿ ಹೆಂಗೋ ಕಂಪ್ಲೀಟ್ ಮಾಡಿಕೊಟ್ಟ. ಸೊ ದೇವ್ರಿಗೆ ಆಗಿರ್ಬೋದು, ನಮ್ಮ ಅಪ್ಪಗೆ ಆಗಿರ್ಬೋದು, ನಮ್ಮ ಅಪ್ಪ ಕನಸಾಗಿತ್ತು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಬೇಕು ಅಂತ. ಅಪ್ಪ ನಾನು ಕೆಲ್ಸಕ್ಕೆ ಹೋಗ್ತೀನಪ್ಪ ಅಂತ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲೇ ಹೇಳಿದೆ. ಇಲ್ಲ ನೀನು ಹೋಗ್ಬೇಡ, ನೀನು ಫಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊ ಅಂತಂದರು. ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನಮ್ಮ ಅಪ್ಪಗೆ ಅಷ್ಟು ಇಂಟ್ರೆಸ್ಟ್ ಇತ್ತು, ನಮ್ಮ ಅಮ್ಮಗೆ ಅಷ್ಟು ಇಂಟ್ರೆಸ್ಟ್ ಇತ್ತು. ಸುಷ್ಮಾ ಹತ್ರ ಎಲ್ಲ ಎಷ್ಟು ಕೇಳ್ತಿದ್ರು, ಡಿಗ್ರಿ ಹಂಗೆ ಮುಗಿಸ್ಕೊಟ್ಬಿಡಮ್ಮ ಪ್ಲೀಸ್ ಅಂತಂದ್ಬಿಟ್ಟು ಇವತ್ತು ಈ ಡೇ ಬಂದಿದೆ. ಹೀಗೆ ಬಂದಿದೆ. ಇದಕ್ಕೋಸ್ಕರನೇ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಆಯಿತು, ಬಂದಿದೆ. ತುಂಬ ಖುಷಿ ಆಗ್ತದೆ ಅಷ್ಟೇ. ಇನ್ನೂ ಐತೆ, ಇನ್ನೂ ಇಷ್ಟಕ್ಕೆ ಮುಗ್ದಿಲ್ಲ. ಡಿಗ್ರಿಯಲ್ಲೂ ನಮ್ಮಪ್ಪ ಕೇಳಿಲ್ಲ BCAಗೆ ಹಾಕ್ತೀನಿ, ಅದಕ್ಕಾಗ್ತೀನಿ, ಇದಕ್ಕಾಗ್ತೀನಿ ಅಂತೇನು ಹೇಳಿಲ್ಲ. ಅವ್ರು ಯಾವ ಡಿಗ್ರಿಗೆ ಜಾಯ್ನ್ ಆಗು ಅಂತಂದ್ರು ಆ ಡಿಗ್ರಿಗೆ ಜಾಯ್ನ್ ಆದೆ. BCAಗೆ ಹಾಕಿದ್ರು. ಓಕೆ, ಫೈನಲಿ BCAಗೆ ಬಂದೆ. ಆಮೇಲೆ BCAಗೆ ಹಾಕಿದ್ರು. ನಾನು ಆಗಲೂ ಏನು ಮಾತಾಡಿಲ್ಲ. ಪಪ್ಪ ಏನೋ ಪಪ್ಪ BCA ಅಂತಂತಂದೆ. ಏನೋ ಕಂಪ್ಯೂಟರ್ ನಾಲೆಜ್ ಇದ್ದರೆ ಏನೋ ಒಂದು ಇದಾಗ್ತಾಯಿದೆ, ನೀನು ಯಾಕೆ ನೀನು ಓದು ಅಂತಂದರು. ಆಮೇಲೆ ಫಸ್ಟ್ ಸೆಮ್ಮಲ್ಲಿ ನಾನು ಹೇಳಿದ್ದೆ, ಪಪ್ಪ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಂಗೆ ಯಾಕೋ ಇದು ಕೆಲ್ಸಕ್ಕೆ ಹೋಗ್ಕೊಂಡೇ ಓದ್ಕೊತೀನಿ ಪಪ್ಪ, ಕರೆಸ್ಪಾಂಡಿಂಗ್ ಮಾಡ್ಕೊತೀನಿ ಅಂತಂದೆ. ಆಗ ನಮ್ಮಪ್ಪ ಇಲ್ಲ, ನೀನು ಫಸ್ಟು ಓದು, ನಿಂಗೇನು ಇವಾಗ ಅರ್ಜೆಂಟು ಅಂಥದ್ದು ಕೆಲ್ಸಕ್ಕೆ ಹೋಗೋದಕ್ಕೆ, ಫಸ್ಟು ಓದು ಅಂತ ಅಂದರು. ಫಸ್ಟ್ ಸೆಮ್ಮಿಗೆ ಬಂದೆ. ಫಸ್ಟ್ ಸೆಮ್ಮಲ್ಲಿ ಇನ್ನೇನು 1 ಮಂತ್ ಇರಬೇಕಾದ್ರೆ ನಮ್ಮಪ್ಪ ಎಕ್ಸ್ಪೈರಿ ಆದರು. ಆಗ ನನಗೆ ಇಂಟ್ರೆಸ್ಟೇ ಹೊರಟೋಯ್ತು. ಲೈಫೇ ಕಲ್ಲೋಲ ಆಗೋಯ್ತು ನನಗೆ. ಡಿಗ್ರಿ ಇದು ಮಾಡಬೇಕಾ, ಇಲ್ಲ ನಮ್ಮ ಫ್ಯಾಮಿಲಿನ ಫಸ್ಟ್ ನೋಡ್ಕೊಂಬಿಡೋಣ, ನನ್ನ ಲೈಫ್ ಹೆಂಗಾದರೂ ಆಗುತ್ತೆ ಅಂತ ಅಂದ್ಕೊಂಡೆ. ಅಂತಂದ್ಬಿಟ್ಟು ಕೋರ್ಸಿಗೆ ಜಾಯ್ನ್ ಆದೆ. ಕೋರ್ಸಿಗೆ ಜಾಯ್ನ್ ಆಗಿ 1 ಇಯರ್ ಕೋರ್ಸ್ ಮಾಡಿ ನೆಕ್ಸ್ಟು ಮತ್ತೆ ಬ್ಯಾಕ್ ಟು BCA ಬಂದೆ. ಒಂದು 5th ಸೆಮ್ 6th ಸೆಮ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳೋದಕ್ಕೆ. ಅಲ್ಲಿ ಸ್ವಲ್ಪ ಅಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಈ ಕಡೆ ಕೆಲಸನೂ ಮಾಡ್ತಿದ್ದೆ, ಈ ಕಡೆ ಓದ್ತಾನೂ ಇದ್ದೆ, ಮನೆಗೂ ಹೆಲ್ಪ್ ಮಾಡ್ತಿದ್ದೆ, ಓದ್ತಾನೂ ಇದ್ದೆ, ಕೆಲಸಕ್ಕೂ ಹೋಗ್ತಾಯಿದ್ದೆ. ಈಗಲೂ ಅಷ್ಟೇ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಲೈಫಲ್ಲಿ ಒಂದಲ್ಲ ಒಂದು ದಿನ ಒಳ್ಳೆ ಟೈಮ್ ಬರುತ್ತೆ. ನಾನು ನನ್ನ ಫ್ಯಾಮಿಲಿನ ನೋಡ್ಕೊಳೋ ದಿನಗಳು ಬಂದೇ ಬರುತ್ತೆ ಅನ್ನೋ ನಂಬಿಕೆ. ಆ ದಿನಗಳು ಬಂದೇ ಬರುತ್ತೆ. ಸೊ ಐ ಆಮ್ ಹ್ಯಾಪಿ ವಿತ್ ದಿಸ್. ಐ ಆಮ್ ಫೈನಲಿ ಗ್ರ್ಯಾಜುಯೇಟೆಡ್.
ನೋಡಿ ಹೇಗಿದೆ ನಮ್ಮ ಕಾಲೇಜ್. ಫುಲ್ ವೀಡಿಯೋ ಅಂತೂ ಕವರ್ ಮಾಡೋದಕ್ಕಾಗಿಲ್ಲ, ಇವತ್ತಿನ ದಿನದಲ್ಲಿ ಏನೇನಾಯಿತು ಅಂತ ಅಂದ್ಬಿಟ್ಟು ಅಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಗ್ರ್ಯಾಜುಯೇಷನ್ ಡೇ ಹೆಂಗಿತ್ತು ಅಂತ ಅಂದ್ಬಿಟ್ಟು ನಿಮ್ಗೇನಾದರೂ ಅನಿಸಿದರೆ ಜೆನ್ಯೂನ್ ಆಗಿ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಐ ಆಮ್ ಹ್ಯಾಪಿ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಬಾಯ್.